ನೋಡ್ರಿ ನೀರು ತುಂಬಿ ಅಲ್ಲೆಲ್ಲ ಸೀಟ್ಗಳೆಲ್ಲ ತುಂಬಿಕೊಂಡು ಹೋಗ್ಯಾವ ಮುನಿಗೆ ಹೋಗ್ಯಾವ ನೀರು ನೋಡ್ರಿ ಇಲ್ಲಿ ಎಷ್ಟು ಮೋಟ್ರ್ ಹಚ್ಚಿ ಬೆಳಗ್ಗೆ ಅಂದ್ ಬಿಡಕತ್ತಾರ ಇನ್ನಾದ್ರೆ ನೀರೇ ಖಾಲಿ ಆಗಿಲ್ಲ ಇವರೆಲ್ಲ ಹಿಂದೋಗ್ಬಿಟ್ರಿ ಈಗ ಹಿಂದೋಗಿ ನಮ್ಗೆ ಕಣ್ಮರಿ ಆದಂಗೆ ಆಗ್ಯಾರ ಮೂವಿ ಹೆಂಗಿತ್ತು ಚಿಕನ್ ರೋಲ್ ತಿಂದು ವಾಪಸ್ ಮನೆಗೆ ಹೋಗುವ ಎದ್ದು ಬರಕ್ ಮನ್ಸೇ ಆಗಲ್ಲ ಗೈಸ್ ಆ ತರ ಮೂವಿ ಅದ ಇಂಟ್ರೋಲ್ ಟೈಮ್ದಾಗ ಸುಸ್ಸು ಹೋಗಕ್ಕೂ ಆಗಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೆ ಮಾಟ ಮಧ್ಯಾಹ್ನ ಗೈಸ್. ಹೌದು, ಯಾಕಪ್ಪ ಅಂದ್ರೆ ಸ್ವಲ್ಪ ನಿನ್ನೆ ವ್ಲಾಗ್ ಹಾಕೋಕ್ಕಾಗಿಲ್ಲ ಬಿಕಾಸ್ ಸಂಡೇ ಇತ್ತು. ಆರಾಮ್ಸೆ ಮಲ್ಕೊಂಡಿದ್ದೆ, ಕಣ್ತುಂಬ ನಿದ್ದೆ ಮಾಡೀನಿ. ಅಷ್ಟಾದ್ರೂ ನೈಟ್ ನಿದ್ದೆ ಮಾಡಿಲ್ಲ, ಬೆಳಗ್ಗೆ ನಿದ್ದೆ ಮಾಡೀನಿ. ಸೊ ಹಂಗಾಗಿ ಏನು ವ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು ವ್ಲಾಗ್ ಮಾಡಕತ್ತೀವಿ. ಯಾಕಪ್ಪ ಅಂದ್ರೆ ಡೈಲಿ ವ್ಲಾಗ್ ಇದ್ದಿದ್ದೆ ಗೈಸ್. ಇನ್ನೊಂದು 75 ಡೇಸ್ ಡೈಲಿ ವ್ಲಾಗ್ ವಿಡಿಯೋ ಚಾಲೆಂಜ್ ತೊಗೊಂಡಿದ್ದೆ ನೋಡೋಣ. ನೀವು ನೆನಪದಲ್ಲ, ಯಾರು ನಾನು ಸ್ಟಾರ್ಟಿಂಗ್ ನೋಡ್ತಿರಲಿಲ್ಲ ಅವ್ರಿಗೆಲ್ಲ ನೆನಪಿರ್ತದೆ. ಡೈಲಿ ವ್ಲಾಗ್ 75 ಡೇಸ್ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ತೊಗೊಂಡಿದ್ದೆ. ಬಟ್ ಇದೆಲ್ಲ 1 ವೀಕ್ ನಡುವರ್ಕ ಗ್ಯಾಪ್ ಕೊಟ್ಟೆ. ನಾನು ಅಲ್ಲಿವರೆಗೂ ರೆಗ್ಯುಲರ್ ವಿಡಿಯೋಸ್ ಹಾಕ್ತಿದ್ದೆ. 1 ವೀಕ್ ಗ್ಯಾಪ್ ಕೊಟ್ಟೆ. ಆ ಗ್ಯಾಪ್ ಕೂಡ ಅವಾಗಿಂದ ನಂದು ಫುಲ್ ಡೌನ್ ನೋಡೋದ. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಐತಲ್ಲ 1K ಓಡ್ತಿತ್ತು ವಿಡಿಯೋಗಳು. ಇವಾಗ ಐತಲ್ಲ ಅದನ್ನು ಓಡಿಸಲ್ಗಿರಿ ನೀವು ಬಿಡ್ರಿ, ನಿಮ್ಮ ಕಡೆ ಏನಿಲ್ಲ ನೋಡ್ರಿ. ಇವಾಗ ಐತಲ್ಲ ಗೈಸ್, ಇವತ್ತಿಂದ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡ್ತೀನಿ 75 ಡೇಸ್ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ. 75 ಡೇಸ್ ಅಂದ್ರೆ ನನಗೆ ಲೆಕ್ಕ ಹತ್ರ ಎಣಿಸ್ಕೆ ಮತ್ತೆ ಡೇಟ್ ಆಗೋದು ಮಾಡಿದೆ. ಬೇಡ, ಇವತ್ತಿಂದ ಮತ್ತೆ ಫಸ್ಟ್ ಡೇ 1 ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತ 75 ಡೇಸ್ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ ಸ್ಟಾರ್ಟ್ ಆಗುತ್ತೆ. ಬನ್ನಿ ಗೈಸ್, ಇವತ್ತೈತಲ್ಲ ನೀವು ತಮ್ಲೈನ್ದಾಗ ನೋಡಿರುವ ಹಾಗೆ ಇವತ್ತಿನ ದಿನ ನಾವು ಕಾಂತಾರ ಮೂವಿ ನೋಡಕತ್ತಕ್ಕೆ ಹೊಂಟಿವಿ. ಅಲ್ಲಿ ಟಿಕೆಟ್ ಸಿಗ್ತಾವ ಇಲ್ಲ ಇದನ್ನು ಗೈಸ್, ಬಟ್ ರೆಡಿಯಾಗಿ ಹೊಂಟಿವಿ. ವಾಸರ್ತಿ ನಾವು ಕರೆಕ್ಟ್ 3ಕ್ಕೆ 10 ನಿಮಿಷ 20 ನಿಮಿಷ ಇರ್ಲಕ್ಕ ಹೋಗಿದ್ವಿ. ಎಲ್ಲ ಟಿಕೆಟ್ ಎಲ್ಲ ಶೋಲ್ಡ್ ಔಟ್ ಆಗಿದ್ದು. ಇವತ್ತೈತಲ್ಲ ಅಡ್ವಾನ್ಸ್ ಹೋಗೋಮಂತ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಕತ್ತಾರ. ಅಡ್ವಾನ್ಸ್ ಬುಕ್ಕಿಂಗ್ ನಮ್ಮ ಹುಲಿಗಳು ಯಾರಿಗೆ ಮಾಡಕ್ಕೆ ಬರಲಿಲ್ಲ. ಸೊ ಇಲ್ಲೇ ಅದ, ನಾನು ಭಾಳ ದೂರನಿಲ್ಲ, ಹೋಗಿ ಬರ್ಬೇಕು. ಲೆಟ್ಸ್ ಗೋ. ಇವಾಗ ಐತಲ್ಲ 1 ಟೈಮ್ 3 ಗಂಟೆ ಶೋಕ್ಕೆ ಹೋಗ್ಬೇಕು. ನಮ್ಮ ಪ್ಲ್ಯಾನ್ ಅದ 3 ಗಂಟೆಯಿಂದ 6 ತನ. ಲೆಟ್ಸ್ ಗೋ. 3 ಶೋಕ್ಕೆ ಹೋಗ್ಮಂತ. ಈಗ ಬೇಗ ಹೋಗಿ ಕಾಂತಾರ ನೋಡೋಮಂತ. ಕಾಂತಾರ ಮೂವಿ ಭಾಳ ಇಂಟ್ರೆಸ್ಟ್ ಅಂದ್ರೆ ನನಗೆ ಕ್ಯೂರಿಯಾಸಿಟಿ ಅಂತ ಕಾಯ್ಲಕತ್ತೀನಿ. ಕಾಂತಾರ ಮೂವಿ ನೋಡ್ಬೇಕಂತ ಹೇಳಿದ್ರೆ ಲೆಟ್ಸ್ ಗೋ. ಇವಾಗ ಫಟಾಫಟ್ ಅಂತ ರೆಡಿ ಆಗ್ತೀನಿ ನೋಡ್ರಿ. ಈಗ ಗೈಸ್ ತಬಡ ಬೈ ರೆಡಿ ಅದ ನಿಮ್ಮ ಕ್ರೇಜಿನ್ಸನ. ಮಸ್ತ್ ಕಲರ್ ಡ್ರೆಸ್ ಹಾಕೊಂಡು ರೆಡಿ ಆಗಿನಿ. ಅಂಡ್ ಗೈಸ್ ಇನ್ನೊಂದು ಭಾಳ ಕೆಟ್ಟ ಮಾನಸಿಕ ಅದ. ಏನಪ್ಪಾ ಅಂದ್ರೆ ಇಲ್ಲೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ ಕರೆಕ್ಟ್. ಹೌದು ಗೈಸ್, ನಿಜ ನಮ್ಮ ಇಲ್ಲಿ ಕಾಂತಾರ ಮೂವಿ ರಿಲೀಸ್ ಆಗ್ಯದಲ್ಲ ಲಕ್ಷ್ಮಿ ಟಾಕೀಸ್ ಒಳಗಡೆ. ನಿನ್ನೆ ತಗೊಡ್ ಮಳೆ ಬಂದದ ಬಿಜಾಪುರದಾಗ. ಇಷ್ಟು ಮಳೆ ಬಂದದ ನಿಮ್ಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ ಬಂದದ. ಆ ಮಳೆ ಸಲುವಾಗಿ ಥಿಯೇಟ್ರ್ ಒಳಗೆ ನೀರು ಹೋಗತ್ತ. ನಾವು ಪಿಕ್ಚರ್ ನೋಡೋಕೆ ಹೊಂಟಿರೋದು ಅದೇ ಥಿಯೇಟ್ರಿಗೆ. ನೋಡೋ ಮನೆಗೆ ಹೋಗ್ಬೇಕಂದ್ರೆ ಹೋಗ್ಬೇಕು. ಇವತ್ತು ಅಷ್ಟೇ ತಲೆ ಹೋಗ್ಬೇಕಾದ್ರೆ ಹೋಗ್ಬೇಕು. ಎತ್ಸು ಅದು ಮತ್ತೆ ನಮ್ಮ ಕಣ್ಣಪ್ಪ ನೋಡೋಣಂತ ಬರುವಾಗ ಏನೋ ನೀರೆಲ್ಲ ತೆಗಿಲಾಕತ್ತೀರಂತ. ತೆಗೆದ್ರೂ ಸೀಟೆಲ್ಲ ಚಂದ ಇರ್ತಾವ ಅನ್ನೋದು ಡೌಟ್. ಎತ್ಸು ಗೈಸ್, ಪಿಕ್ಚರ್ ಮೇಲೆ ಭಾಳ ಕ್ರೇಜ್ ಅದ. ರಿಷಬ್ ಶೆಟ್ಟಿ ಸರ್ ನೋಡ್ರಿ, ನಿಮ್ಮ ಸಲುವಾಗಿ ನೀವು ಮೂವಿ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಹೊಂಟಿವಿ. ನೆಕ್ಸ್ಟ್ ಪಾರ್ಟ್ 2ದಾಗ ನಮ್ಮ ಉತ್ತರ ಕರ್ನಾಟಕದವ್ರು ಯಾರಿಗಾರು ತಗೋರಿ ಅದ್ರೊಳಗೆ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಮನೆಗೆ ಬೇಗ ಹೋಗೋವಂತ. ಇವಾಗ ನಾಷ್ಟ ಅಂತ ಮಾಡೋಕ್ಕಾಗಲ್ಲ. ಸೊ ಒಂದೆರಡು ಬಾಳೆಹಣ್ಣು ತಿನ್ಕೊಂಡು ಸೀದಾ ಐತಲ್ಲ ಕಾಲೇಜ್ಗೆ ಡೈರೆಕ್ಟ್ ನಮ್ಮ ಹುಡುಗರು ಎತ್ತಾಕೊಂಡು ವಾಪಸ್ ಮೂವಿ ಹೋಗೋಮಂತ. ಲೆಟ್ಸ್ ಹೋಗೋ ಬನ್ನಿ. ಇವಾಗ ಗೈಸ್ ಅಲ್ಲಿಂದ ಇವಾಗ ಹಾಸ್ಪಿಟ್ಲ್ ಹತ್ರ ಬಂದಿದ್ವಿ. ಇಲ್ಲಿ ನಮ್ಮ ಅಣ್ಣಗಳು ಚಿಕ್ಕ ನೋಡ್ರಿ, ಬಹಳ ದಿನದ ನಂತರ ಇವರೆಲ್ಲ ಹಿಂದೋಗ್ಬಿಟ್ರಿ. ಈಗ ಹಿಂದೋಗಿ ನಮ್ಗೆ ಕಣ್ಮರಿ ಆದಂಗೆ ಆಗ್ಯಾರ. ಅವಾಗ ಮುಂದಿದ್ರು, ಅವಾಗ ಬೆಟ್ಟಿರಾಗಿ ಬರ್ತಿದ್ವಿ. ಹಿಂದೋಗ್ಬಿಟ್ರೆ ನಮಗೆ ಸಿಗಲ್ಲ ಯಾರು ಅವರು. ಗೈಸ್ ಈಗ ಬಂದು ಕಾಲೇಜ್ ಬಂದು ಈಗ ನಮ್ಮ ಒಂದಿಬ್ಬರು ಅಲ್ಲಿ ಹೊಂಟಾರ. ಅವ್ರಿಬ್ಬರು ಆಟೋ ಬರ್ತಾರೆ, ನಾವು ಇಬ್ಬರು ಬೈಕ್ ಮೇಲೆ ಹೋಗೋದು. ಹೋಗಿ ಯಾರು ಫಸ್ಟ್ ಹೋದಾರ ಅವ್ರು ಟಿಕೆಟ್ ತೊಗೊಳೋದು. ಅದಕ್ಕೆ ಲೆಟ್ಸ್ ಗೋ ಹೋಗೋ. ಇವಾಗ ಅಲ್ಲೆಲ್ಲ ನೀರೆಲ್ಲ ತೆಗೆದ್ರೆ ಭಾಳ ಬೆಸ್ಟ್ ಆಗುತ್ತೆ. ಲೆಟ್ಸ್ ಗೋ ಗೈಸ್. ನೀರಾಗ ಈಸಾಡ್ಕೋತಾರೆ ನೋಡ್ತೀವಿ ಪಿಕ್ಚರ್ ಆಟ. ಇವತ್ತು ಹೋಗ್ಬೇಕಂದ್ರೆ ಹೋಗು ಬನ್ನಿ, ಬೇಗ ಹೋಗೋಮಂತ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಇವಾಗ ಲಕ್ಷ್ಮಿ ಟಾಕೀಸ್ ಹತ್ರ ಬಂದೀವಿ. ಮೂವಿ ನೋಡ್ಬೇಕಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡ್ರಿ, ನೀರು ನೋಡ್ರಿ ಇಲ್ಲಿ ಎಷ್ಟು ಮೋಟ್ರ್ ಹಚ್ಚಿ ಬೆಳಗ್ಗೆ ಅಂದ್ ಬಿಡಕತ್ತಾರ. ಇನ್ನಾದ್ರೆ ನೀರೇ ಖಾಲಿ ಆಗಿಲ್ಲ. ಅಷ್ಟಾದ್ರೂ ಒಳಗೆ ಪಿಕ್ಚರ್ ನಡೆದ ಅಂತ ಮೂವಿ ನಡೆದ. ಮೂವಿ ನಡೆದ
ನೋಡಮ್ಮಂತ ಇಶಾಡ್ಕೊಂಡ್ ನೋಡೋದು ಇವತ್ತು ಏನಾಗಿಲ್ಲ ಮತ್ತೆ ಇಶಾಡ್ಕೊಂಡ್ರೆ ಒಟ್ಟು ಇವತ್ತು ಮೂವಿ ನೋಡೋದು ಮೊನ್ನೆ ನಮ್ಮ ಹಂಚಿಕೆ ಆಗ್ಯದ ಬಟ್ ನೋಡೋದು ಗೈಸ್ ಸದಸ್ಯ ಅಂತ ಬಂದ್ವಿ ಹೆಸರು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ನಿಮಗೆಲ್ಲ ಒಳ್ಳೆಯ ಭಾಳ ಕೆಟ್ಟ ಖತರ್ನಾಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಗೈಸ್ ಇದು ಒಳಗೆ ಹೋದ ಅಂದ್ರೆ ಅಂತೂ ಕ್ಲೈಮ್ಯಾಕ್ಸ್ ನೋಡೋದು ಈಗಿಂದು ಗೈಸ್ ಫೈನಲಿ ಒಳಗೆ ಬಂದೀವಿ ಈಗ ಬಾಲ್ಕನಿ ಟಿಕೆಟ್ ತೊಗೊಂಡಿವಿ ಮ್ಯಾಗಂತೂ ನೀರಿರಲ್ಲ ನಮಗೆ ಆಗ್ತದ ಕೆಳಗಡೆ ಅಷ್ಟೇ ನೀರು ಇರ್ತದ ಅದಕ್ಕೆ ಗೈಸ್ ನೋಡ್ರಿ ನೀರು ವ್ಯಾಪಾರಿ ನೀರು ತುಂಬ ನೋಡ್ರಿ ಲಕ್ಷ್ಮಿ ಟಾಕಿದ ಒಳಗಡೆ ಗೈಸ್ ಬನ್ನಿ ಗೈಸ್ ಇವಾಗ ಐತಲ್ಲ ನೀರು ನೋಡ್ರಿ ಈ ಪರಿ ನಿಂತವ ಅದಕ್ಕೆ ಟಿಕೆಟ್ ತೊಗೊಂಡಿವಿ ಲೆಟ್ಸ್ ಹೋಗೋ ಇವಾಗ ಗೈಸ್ ಇಲ್ಲಿ ಒಳಗಡೆ ಎಂಟ್ರ್ ಆಗಿವಿ ನಿಮಗೆ ಇಲ್ಲಿ ನಮ್ಮ ಲಕ್ಷ್ಮಿ ಟಾಕಿಸ್ದು ಒಂದಿಷ್ಟು ಹಾಲತ್ ಆರಾಮ ನೋಡಿ ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ನೀರು ಲಕ್ಷ್ಮಿ ಟಾಕೀಸ್ ಹಾಲತ್ ಅಷ್ಟಾದ್ರೆ ಬೆಳಗ್ಗೆ ನೀರು ತೆಗಿಲಕತ್ತಾರ ನೀರೇ ಹೊರಗೆ ಹೋಗಲಿ ಅದ ನೋಡ್ರಿ ನೀರು ತುಂಬಿ ಅಲ್ಲೆಲ್ಲ ಸೀಟ್ಗಳೆಲ್ಲ ತುಂಬಿಕೊಂಡು ಹೋಗ್ಯಾವ ಮುಣಿಗೆ ಹೋಗ್ಯಾವ ಗೈಸ್ ತಗೊಂಡು ನೀರು ತುಂಬ ಒಳಗಡೆ ಮ್ಯಾಗ ಅಲ್ಲೆಲ್ಲ ಈಶಾಡ್ಕೊತ ನೋಡ್ಬೇಕಾಗ್ತದ ಹೋದ್ರೆ ನೋಡಿಲ್ಲ ಬನ್ನಿ ಗೈಸ್ ನಾವಂತೂ ಸ್ವಲ್ಪ ಮ್ಯಾಗ ಸೀಟ್ ಸಿಕ್ಕದ ಆರಾಮ್ಸೆ ಏಕ್ ನಂಬರ ನಡೀತದ ನಮ್ಮ ಕ್ಯಾಮ್ರಾಮನ್ ಒಂದು ಸೀಟ್ ನಂಬರ್ ಚೇಂಜ್ ಅದ ಯಾಕಪ್ಪ ಅಂದ್ರೆ ಒಂದು ಫೋನ್ಪೇ ಇರಲಿಲ್ಲ ಅಷ್ಟು ತಳಕಿರ ಒಂದು ಸೀಟ್ ನಂಬರ್ ಚೇಂಜ್ ಆಗ್ಯದ ಫ್ಯಾಮಿಲಿ ಬರಲಿಲ್ಲ ಒಬ್ರು ಸಿಂಗಲ್ ಪರ್ಸನ್ ಬಂದ್ರೆ ಅಲ್ಲಿ ಕಳ್ಸ ಬರ್ತದ ಫ್ಯಾಮಿಲಿ ಬಂತು ಅಂದ್ರೆ ಏನು ಮಾಡಕ್ಕೆ ಬರೋ ಒಬ್ರು ಹೋಗಬೇಕಾಗತ್ತೆ ನೋಡುವ ಏನಾಗುತ್ತೆ ಅನ್ನೋದು ಇವಾಗ ಮೂವಿ ಸ್ಟಾರ್ಟ್ ಮಾಡ್ತಾರೆ ನೋಡಮ್ಮ ಅಂತ ಕುಂತು ತೋರಿಸ್ತೀನಿ ನಿಮಗೆ ಎಲ್ಲ ಅಂದ್ರೆ ಪಿಕ್ಚರ್ ತೋರಿಸಲ್ಲ ಜಸ್ಟ್ ನೋಡಿ ತೋರಿಸ್ತೀನಿ ನಿಮಗೆ ಮುಂದೆಲ್ಲ ಸ್ವಿಮ್ಮಿಂಗ್ ಪೂಲ್ ಬಿಜಾಪುರದ ನೀರೆಲ್ಲ ಎಲ್ಲ ರಾಡ್ ಊರಾಗ ಪೂರ ನೀರೆಲ್ಲ ಮುನಿ ಹೇಳ್ಬಿಟ್ಟವ ಫುಲ್ ಸ್ಟಾರ್ಟ್ ಮಾಡೋಂತ ಸ್ವಲ್ಪ ತೋರಿಸ್ತೀನಿ ಗಾಯಿಸ್ ನಿಮಗೆ ಲಾಸ್ಟಿಗೆ ಹೇಳ್ತೈತೆ ಮೂವಿ ಹೆಂಗಿತ್ತು ಅನ್ನೋದು ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ ಅಲ್ಲಿಂದ ಇವಾಗ ಪಿಕ್ಚರ್ ಮುಗಿಸ್ಕೊಂಡು ಇಲ್ಲಿ ಚಿಕನ್ ಶವರ್ಮ ತಿಲ್ಲಕ್ಕೆ ಬಂದೀವಿ ಮೂವಿ ಹೆಂಗಿತ್ತು ಗೈಸ್ ನಾ ಅದ್ರ ಬಗ್ಗೆ ಮನೆಗೆ ನಿಮ್ಗೆ ರಿವ್ಯೂ ಕೊಡ್ತೀನಿ ಅಂತ ಯಾವ ಥರ ಇತ್ತು ಮೂವಿ ನೀವು ಇಲ್ಲಿ ಹೇಳಲ್ಲ ಯಾಕಪ್ಪ ಅಂದ್ರೆ ಗದ್ದಲ್ದಾಗ ಸರಿ ಆಗಲ್ಲ ಅಲ್ಲಿ ಮನೆಯಾಗ ಹೋಗಿ ಕರೆಕ್ಟಾಗಿ ಕುಂತೀನಿ ಹೇಳ್ತೀನಿ ಅಂತ ಸೊ ಇವಾಗ ಇದೆಲ್ಲ ಚೆಂದಾಗಿ ಚಿಕನ್ ರೋಲ್ ತಿಂದು ವಾಪಸ್ ಮನೆಗೆ ಹೋಗುವ ಗೈಸ್ ಅಲ್ಲಿಂದ ಸಿದ್ಧ ಮನೆ ಬಂದಿನಿ ಇವಾಗ ಈ ಫಟಾಫಟ ಅಂತ ಹೇಳಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ನಿಮಗೆ ಸಿಗ್ತೀನಿ ಅಂತ ಗೈಸ್ ಹೇಳ್ತೀನಿ ಅಂತ ನೀವೇ ವೇಟ್ ಮಾಡಿರಿ ಫಟಾಫಟ ಅಂತ ಇವಾಗ ಫ್ರೆಶ್ ಅಪ್ ಆಗ್ತೀನಿ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ ಗೈಸ್ ಇವಾಗ ಬನ್ನಿ ಒಂದು ಸ್ವಲ್ಪ ಮೂವಿ ಬಗ್ಗೆ ಹೇಳ್ತೀನಿ ನಿಮ್ಗೆ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮಾತೇ ಬರಲ್ಲ ಗೈಸ್ ಆ ಥರ ಅದು ಮೂವಿ ಒಂದು ಸೆಕೆಂಡು ನಿಮಗೆ ಡಿಸಪಾಯಿಂಟ್ ಆಗಲ್ಲ ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ವರೆಗೂ ಒಂದು ಸ್ವಲ್ಪನೂ ನಮ್ಗೆ ಡಿಸಪಾಯಿಂಟೇ ಆಗಲ್ಲ ನಾವು ಯಾಕಪ್ಪ ಸ್ವಲ್ಪ ಬೇಸರ ಆಗಲ್ಲ ಏನೂ ಆಗಲ್ಲ ಒಂದು ಕುರ್ಚಿ ಹಿಡ್ಕೊಂಡು ಕೂತ್ರೆ ಅಂದ್ರೆ ಸ್ಟಾರ್ಟಿಂಗ್ ಹೋಗಿ ಎದ್ದು ಬರೋಕೆ ಮನಸ್ಸೇ ಆಗಲ್ಲ ಗೈಸ್ ಆ ಥರ ಮೂವಿ ಅದ ಇಂಟ್ರೋಲ್ ಟೈಮ್ದಾಗ ಸುಸ್ಸು ಹೋಗೋಕ್ಕೂ ಆಗಲ್ಲ ಯಾಕಪ್ಪ ಅಂದ್ರೆ ಎದ್ದೋದಿ ಅಂದ್ರೆ ಒಂದು 10 ನಿಮಿಷ ಎಲ್ಲಿ ಮೂವಿ ಸ್ಟಾರ್ಟ್ ಆಗಿಬಿಡ್ತದ ಅಂತೇಳಿ ಕ್ಯೂರಿಯಾಸಿಟಿಯಿಂದ ಬಟ್ ಏಕ್ ನಂಬರ್ ಗೈಸ್ ಮೂವಿ ಅಂತೂ ಇಷ್ಟು ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ನನಗೆ ತೊಗೊಳ್ ಮೂವಿ ಮಾತ್ರ ಏಕ್ ನಂಬರ್ ಅದ ನೀವು ಎಲ್ಲರೂ ಒಂದು ಸಲ ಹೋಗಿ ನೋಡಲೇಬೇಕು ಅದು ಥಿಯೇಟ್ರ್ ಒಳಗೆ ನೋಡಲೇಬೇಕು ಆ ಮ್ಯೂಸಿಕ್ ಆ ಮಾತುಗಳು ಆ ಸಾಂಗ್ ಆ ಫೈಟಿಂಗ್ ತೊಗೊಳ್ ಗೈಸ್ ಫೋನ್ನೇ ಎಂಜಾಯ್ ಮಾಡೋದಕ್ಕಿಂತ ಸ್ಕ್ರೀನ್ ಮೇಲೆ ಎಂಜಾಯ್ ಮಾಡೋದೈತಿಲ್ಲ ಅದು ಒಂಥರ ಏನೋ ಒಂಥರ ಖುಷಿ ಗೈಸ್ ನಮ್ಮ ಕನ್ನಡ ಮೂವಿ ಈ ಥರ ಈ ಮಟ್ಟಿಗೆ ಮಾಡ್ಲಕತ್ತಾರ ಅಂದ್ರೆ ಒಂಥರ ಹೆಮ್ಮೆ ಗೈಸ್ ನಮ್ಗೆ ನಿಜ ಹೇಳ್ಬೇಕಂದ್ರೆ ರಿಷಬ್ ಶೆಟ್ಟಿ ಸರ್ ಅವ್ರಿಗೆ ಒಂದು ಸೆಲ್ಯೂಟ್ ನನ್ನ ಕಡೆಯಿಂದ ಈ ಥರ ಮೂವಿ ನಾವು ಇಲ್ಲಿ ನೋಡಿರಲಿಲ್ಲ ತೊಗೊಡಿತ್ತು ಫಸ್ಟ್ ಚಾಪ್ಟರ್ 1 ಐತಲ್ಲ ಅಂದರೆ ಫಸ್ಟ್ ಕಾಂತಾರ ಬಂದಿತ್ತಲ್ಲ ಆ ಕಾಂತಾರ ಒಂದಕ್ಕಿಂತ ಇದು ಐತಲ್ಲ 10 ಪಟ್ಟು ಹೆಚ್ಚಿಗೆ ನೋಡ್ರಿ ಗೈಸ್ 10 ಪಟ್ಟು ಆ್ಯಂಡ್ ಆ ಟ್ರೇಲರ್ದಾಗ ಏನು ತೋರಿಸಿರಲ್ಲ ಅದು ಬರೀ ಜಸ್ಟ್ 1% ಅಂತ ಅನ್ಕೋಬೇಕು ಮೂವಿ ಒಳಗಂತೂ ತೊಗೊಳ ಏನೇನು ಎಲ್ಲೆಲ್ಲಿ ಹೆಂಗೆ ಟ್ವಿಸ್ಟ್ ಬರ್ತಾವ ಎಲ್ಲೆಲ್ಲಿ ಯಾವ ಥರ ಟ್ವಿಸ್ಟ್ ಕೊಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಕ್ರೇಜಿ ಗೈಸ್ ಒಂದೊಂದು ಮ್ಯೂಸಿಕ್ ಇರ್ಬೋದು ಫೈಟಿಂಗ್ ಆ್ಯಂಡ್ ರಿಷಬ್ ಶೆಟ್ಟಿ ಅವರ ಮಾತು ಅವ್ರ ಅಗ್ರೆಷನ್ ಟಾಪ್ ನಾಚ್ ಗೈಸ್ ಟಾಪ್ ನಾಚ್ ನೀವು ಎಲ್ಲರೂ ಒಂದು ಸರ್ತಿ ಹೋಗಿ ನೋಡಿರಿ ಫ್ಯಾಮಿಲಿ ಜೊತೆ ಕರ್ಕೊಂಡೋಗಿ ನೋಡಿರಿ ಫ್ಯಾಮಿಲಿ ಹೋಗಿ ನೋಡಿರಿ
ಮಸ್ತ್ ಏಕ್ ನಂಬರ್ ಪೈಸಾ ವಸೂಲು ಗೈಸ್. 500 ರೂಪಾಯಿ ಕೊಟ್ಟು ಹೋದ್ರು ಪೂರ ಪೈಸಾ ವಸೂಲು ಆ ಥರ ಮೂವಿ ಅದ. ಒಂದ್ಸಲ ನೀವು ಹೋಗ್ರಿ, ಚಿತ್ರಮಂದಿರಕ್ಕೆ ಹೋಗಿ ಮೂವಿನ ನೋಡ್ರಿ, ಸಪೋರ್ಟ್ ಮಾಡಿರಿ. ಓಕೆ ಗೈಸ್, ಇವಾಗ ಬನ್ನಿ ಹೊರಗಡೆ ಬರೋದ, ಲೆಟ್ಸ್ ಗೋ. ಮೂವಿ ಅಂತ ಏಕ್ ನಂಬರ್ ಇತ್ತು, ಅದ್ರ ಬಗ್ಗೆ ಹೆಚ್ಚಿಗೆ ಮಾತೇ ಇಲ್ಲ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ. ನನಗೆ ಎಷ್ಟು ತಿಳಿದ ಅಷ್ಟು ಆನೆಸ್ಟಾಗಿ ರಿವ್ಯೂ ಕೊಟ್ಟಿನಿ. ಏಕ್ ನಂಬರ್ ಮೂವಿ, ಲೆಟ್ಸ್ ಗೋ ಗೈಸ್. ಫೈನಲ್ ವಿಡಿಯೋ ಏನು ಮಾಡೋ ಸಮಯ. ನೀವೆಲ್ಲರೂ ಒಂದು ಸಲ ಚಿತ್ರಮಂದಿರಕ್ಕೆ ಹೋಗಿ ಕಾಂತಾರ ಮೂವಿನ ನೋಡ್ರಿ, ನಿಮಗೂ ಇಷ್ಟ ಆಗುತ್ತಾ. ಅದೆಲ್ಲ ಬಿಟ್ಟಿಗೆ 3rd ಕ್ಲಾಸ್ ಆ್ಯಪ್ ಇರ್ತಾವೆ ನೋಡಿ, ಅದರ ಕೂತು ಥಿಯೇಟ್ರ್ ಪ್ರಿಂಟ್ರ್ ಅಂತ ಎಲ್ಲ ಮೂವಿ ನೋಡೋಕೆ ಹೋಗ್ಬೇಡ್ರಿ. ಕನ್ನಡ ಮೂವಿನ ಬೆಳೆಸ್ರಿ. ಅದ್ರ ಜೊತೆ ಥಿಯೇಟ್ರ್ನೇ ಸಿಗೋಂಥ ಫೀಲ ಫೋನ್ದಾಗ ಸಿಗೋಲ್ಲ. ಸೊ ಅಲ್ಲಿ ಸೌಂಡ್ ಕ್ವಾಲಿಟಿ ಅದೆಲ್ಲ ಬೆಸ್ಟ್ ಬರುತ್ತೆ. ಒಂದು ಸಲ ಹೋಗಿ ನೋಡ್ರಿ, ಏನಾಗಲ್ಲ. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇವತ್ತಿನ ಥಾಟ್ ಕೇಳಿ. ನಿನ್ನಲ್ಲಿ ಸತ್ಯ, ನೀತಿ, ಧರ್ಮವಿದ್ದರೆ, ಕಾಯುವ ತಾಳ್ಮೆ ನಿನಗಿದ್ದರೆ, ಹಾರಾಡಿ ಮೆರೆದವರು ತೂರಾಡಿ ಹೋಗುವುದನ್ನು ನಿನ್ನ ಕಣ್ಣಾರೆ ನೀನೇ ನೋಡುವೆ ಎಂದು ದೈವ ಹೇಳುತ್ತೆ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.